ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಜೇಂದ್ರ ವ್ಯಾಕ್ಟರ್ ಮಾಡುವ ನಮಸ್ಕಾರಗಳು. ಅಮ್ಮ, ಟೈಮ್ ಎಲ್ಲ 7:15 ಎಲ್ಲಮ್ಮ ಇನ್ನೂ ಊಟಕ್ಕೆ ಇನ್ನೂ ರೆಡಿನೇ ಮಾಡಿಲ್ಲ ಸ್ಕೂಲಿಗೆ. ದೋಸೆ ಮಾಡ್ತಾ ಇದ್ದೀನಿ. ತಿಂಡಿ ದೋಸೆನಾ? ದೋಸೆ ಜೊತೆ ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಇಲ್ಲಿ ರೆಡಿ ಮಾಡ್ತಿದ್ದಾರಾ? ಮುದ್ಕಿ ಮಾಡ್ತಾ ಇದ್ನಲ್ಲ. ಹಾಂ, ಇಲ್ಲೇ ದೋಸೆ ಈ ಥರ ಉಪ್ತಿದೆಯಲ್ಲ, ಏನೇನು ಹಾಕಿದ್ದೀರಮ್ಮ? ಇಷ್ಟೊಂದು ಚೆನ್ನಾಗಿದೆಯಲ್ಲ ದೋಸೆ. ಏನಾಗ್ತಾರೆ ಮಾಮೂಲಿ ಅಕ್ಕಿ, ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಮೆಂತ್ಯ, 4 ಕಾಳು, ಕಡಲೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಹಾಕಿದರೆ ಒಂದು 4 hours ನೆಂದರೆ, ನೆಂದಮೇಲೆ ಒಂದು 4 hours ಆದಮೇಲೆ ರುಬ್ಬಿದರೆ ಸರಿ ಆಗುತ್ತೆ. ಈ ಥರನೇ ಬರುತ್ತೆ. ಚೂರು ಏನಾದ್ರು ಉಪ್ಪು ಕೆಲವ್ರ ಕೈಲಿ ಏನಾಗುತ್ತೆ ಹೇಳಿ, ಹಿಟ್ಟು ಉಬ್ಬಲ್ವಲ್ಲ, ಅವಾಗ ಏನು ಮಾಡ್ಬೇಕು, ಒಂದು ಚೂರು ಇನ್ನೂ ಕುಡಿತಾರಲ್ಲ ಗ್ಯಾಸ್ಟ್ರಿಕ್ಕಿಗೆ, ಅದೊಂಚೂರು ಇನ್ನೂ ಹಾಕಿದ್ರೂ ನಡೆಯುತ್ತೆ. ಆವಾಗ ನೋಡಿ ಈ ಥರ ಬರುತ್ತೆ ಕಲರ್ ಹಾಕಿ. ಕೆಲವರೆಲ್ಲ ಏನು ಮಾಡ್ತಾರೆ, ಕಲರ್ ಹಾಕಿ ಸಪ್ಪಗೆ ಎಲ್ಲ ಹಾಕ್ತಾರೆ ಕಣಪ್ಪ. ಹೌದಾ? ಹಾಕ್ಬಾರ್ದು. ಕಲರ್ ಹಾಕಮೇಲೆ ಒತ್ತೋಗ್ಬಿಡುತ್ತೆ ದೋಸೆ. ಅದೇನು ಹಾಕೋದು ಬೇಡ, ಬರೀ ಹಿಂಗೇನೆ. ನಮ್ಮ ಆಲೂಗಡ್ಡೆ ಪಲ್ಯ ಊರಿಗೆಲ್ಲ ಮಾಡ್ತಿದ್ದೀರಾ? ಇಷ್ಟೊಂದು ಇದೆಯಲ್ಲ. ಅಯ್ಯೋ, ತಿನ್ನೋದು ಬೇಡವಾ? ಉಪ್ಪೇನಕ್ಕೆ ಹಾಕ್ತಿದ್ದೀರಾ? ಉಪ್ಪು ಹಾಕ್ತಾನೆ. ಅದು ಪಲ್ಯ ಮಾಡಕ್ಕೆ ಆಗ್ತಿಲ್ಲ. ದೋಸೆ ಇಷ್ಟೊಂದು ಚೆನ್ನಾಗಿ ಉಬ್ಬಿದೆಯಲ್ಲಮ್ಮ, ಮಸಾಲೆ ದೋಸೆ ಥರ. ಹಂಗೇನೆ ಮಾಡೋದು ದೋಸೆನ. ಆಯ್ತು ಕಣಮ್ಮ, ಬೇಗ ಮಾಡ್ರಮ್ಮ ಊಟಕ್ಕೆ ಸ್ಕೂಲಿಗೆ. ಅಯ್ಯೋ ತಡಿ, 1 ನಿಮಿಷ ಆಗೋದು ಬೇಡವಾ? ಅದು ಏನು ಮಾಡ್ತಿದ್ದೀರಮ್ಮ? ಮಿಕ್ಸ್ ಮಾಡ್ತಾ ಇದ್ದೀನಿ ಕಣಮ್ಮ. ಈರುಳ್ಳಿ ಎಲ್ಲ ಹಾಕಿದ್ದೀರಾ? ಮತ್ತೇನೇನು ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಕಡಲೆಬೇಳೆನೂ ಹಾಕ್ದಂಗೆ ಮಾಡ್ತಾರಾ? ಎಲ್ಲ ಹಾಕಿ ಮಾಡಬೇಕು.